शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸಾಹಿತಿಗಳು ಇವರೆಲ್ಲರೂ ಇದ್ದಾಗ ಅವರನ್ನು ಮೀರಿಸಿ ಮಾತಾಡುವಂಥದ್ದು ಏನಿರಲ್ಲ. ಆಕ್ಚುಲಿ ಐ ವುಡ್ ಲೈಕ್ ಟು ಬಿ ಎ ವೆರಿ ಗುಡ್ ಲಿಸನರ್. ಅದ್ಭುತವಾದಂತಹ ಅನುಭಾವಿಗಳು ನಮ್ಮ ಮಧ್ಯೆ ಇರುವಾಗ ಆಕ್ಚುಲಿ ಎವ್ರಿಬಡಿ ಈಸ್ ಪೇಷಂಟ್ಲಿ ವೇಟಿಂಗ್ ಫಾರ್ ಬೆಲ್ದಾಳ್ ಶರಣರು ಅವರ ಆಶೀರ್ವಚನಕ್ಕಾಗಿ ಮತ್ತು ಎಂ ಬಿ ಪಾಟೀಲ್ ಸಾಹೇಬರ ಮಾತು ಕೇಳಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ವುಡ್ ಲೈಕ್ ಟು ಯೂಸ್ ದಿಸ್ ಅಪಾರ್ಚುನಿಟಿ ಟು ಥ್ಯಾಂಕ್ all those who have made this work possible. ಈ ಒಂದು ಕೃತಿ ಈ ರೂಪವನ್ನು ಪಡಿಬೇಕಾದ್ರೆ, ಈ ಒಂದು ಇದಕ್ಕೆ ಬರಬೇಕಾದ್ರೆ ಇದರಲ್ಲಿ ಯಾರ್ಯಾರು ಯೋಗದಾನವನ್ನು ನೀಡಿದ್ರು ಅವರೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಳ್ತೇನೆ. ನಾ ಈ ಪುಸ್ತಕವನ್ನು ಬರೆದಿದ್ದು ಸಾಕಷ್ಟು ಜನರಿಗೆ ಹೇಳ್ತಿದ್ದೆ. ನಾನು ಈ ಪುಸ್ತಕವನ್ನು ಬರೆದಿದ್ದು ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ನಿಮಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ ಅಂತೇಳಿ. ಏನಾಗಿದೆ, ನಮ್ಮಲ್ಲಿ ಸಾಕಷ್ಟು ಈ ಥರ ಸಾಹಿತ್ಯಗಳು ಇದ್ದಾಗೂ ಕೂಡ ನಾವು ಬೇರೆ ಸಾಹಿತ್ಯಕ್ಕೆ ಬೇರೆ ಇದಕ್ಕೆ ನಮ್ಮ ಮಕ್ಕಳು ಮನಸ್ಸೋಲುವ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಏನಿದೆ ಅದನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಾಗತ್ತೆ. ಎಲ್ಲ ಮಕ್ಕಳು ಇಂಗ್ಲೀಷ್ ಮಾಧ್ಯಮವನ್ನು ಓದುವ ಈ ಸಂದರ್ಭದಲ್ಲಿ ವಚನಗಳು ಅಂದ್ರೇನು, ವಚನಗಳು ಅಂದ್ರೆ ಏನಿಲ್ಲ, ಸದ್ವಿಚಾರಗಳು, ಕೊಲಬೇಡ ಹುಸಿ ನೋಡಬೇಡ, ಇವನಾರವ ಏನು ಬಂದಿರಿ ಹದಳವಿದ್ದರೆ, ಇಂಥೆಲ್ಲ ಸದ್ವಿಚಾರಗಳಿವು. ನನ್ನ ವಚನ ಪುಸ್ತಕ, ನನ್ನ ಈ ಟ್ರಾನ್ಸ್ಲೇಷನ್ ಪುಸ್ತಕ ಸ್ಟಾರ್ಟ್ ಆಗುವುದೇ ಅಂಬೇಡ್ಕರ್ ಅವರ ಕೋಟ್ನಿಂದ. ಕಲ್ಟಿವೇಶನ್ ಆಫ್ ಹ್ಯೂಮನ್ ಮೈಂಡ್ ಇಸ್ ದ ಅಲ್ಟಿಮೇಟ್ ಏಮ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಮನುಷ್ಯನ ಅಸ್ತಿತ್ವದ ಕೊನೆಯ ಗುರಿ ಏನಪ್ಪಾ ಅಂತಂದ್ರೆ ಮಾನಸಿಕ ಕೃಷಿ ಅಂತ. ಏನು ಮಾನಸಿಕ ಕೃಷಿ ಇದೆ? ಒನ್ಸ್ ಅಗೇನ್, ಮಾನಸಿಕ ಕೃಷಿ ಅಂತಂದ್ರೆ ಏನೇನು ನಮ್ಮ ಮನಸ್ಸಿಗೆ ಕೊಳೆ ಅನ್ನೋದು ಹತ್ತಿರುತ್ತಲ್ಲ ಅದನ್ನು ತೆಗೆಯುವುದು. ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಆಶ್ರಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ. ಇದು ಏನಿದಲ್ಲ ಮಾನಸಿಕ ಕೃಷಿ. ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೀವು ಸುಮಾರು 40-50 ಸಾವಿರ ವಚನಗಳನ್ನು ನೋಡ್ಬಿಟ್ರೆ ಅದು ಏನಿಲ್ಲ ಮಾನಸಿಕ ಕೃಷಿ. ಪತಂಜಲಿಯ ಯೋಗ ಸೂತ್ರವನ್ನು ಓದ್ತಿರ ಮಾನಸಿಕ ಕೃಷಿ. ಮಾನಸಿಕ ಕೃಷಿ ಅಂದ್ಬಿಟ್ರೆ ಏನಿಲ್ಲ. ಅಂಬೇಡ್ಕರ್ ಅವರು ಯಾವ ಎತ್ತರಕ್ಕೆ ಏರಿದ್ರು ಅಂದ್ರೆ ಒಂದು ಸೆಂಟೆನ್ಸ್, ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಏನು ಬರೀತಾರೆ. ನನ್ನ ಪುಸ್ತಕ ಸ್ಟಾರ್ಟ್ ಆಗೋದು ಆ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಸಾರಿ ಅಧ್ಯಾತ್ಮದ ಒಂದು ತಳಹದಿ ಗುರಿ ಆ ಒಂದು ವಾಕ್ಯ. ಯಾವ ಲೆವೆಲ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿದ್ರು, ಅದೇ ಲೆವೆಲ್ಗೆ ಆಧ್ಯಾತ್ಮಿಕ ಒಬ್ಬ ಸಾಧಕರು ಕೂಡ ಆಗಿದ್ರು, ಅಧ್ಯಾತ್ಮದ ಆ ಎತ್ತರಕ್ಕೆ ಏರಿದ್ರು. ಇಂತಹ ಕಲ್ಟಿವೇಶನ್ ಆಫ್ ಮೈಂಡ್ಗೆ ಬೇಕಾದಂತಹ ಸರಕು ನಮ್ಮಲ್ಲಿ ಸಾಕಷ್ಟು ಇರುವಾಗ ನಾವು ವರ್ಲ್ಡ್ ಫೇಮಸ್ ಥಾಟ್ಸ್, ವರ್ಲ್ಡ್ ಫೇಮಸ್ ವಿಷನ್ಸ್, ಇನ್ನೊಂದು ಮತ್ತೊಂದು ಏನೇನೋ ಓದ್ಕೊತ ಹೋಗ್ತಿರ್ತೀವಿ. ಅದಕ್ಕೆ ನಾನು ವಿಚಾರ ಮಾಡಿದೆ, ನಮ್ಮಲ್ಲೇ ಸುಮಾರು 40-50 ಸಾವಿರ ವಚನಗಳಲ್ಲಿ ಸದ್ವಿಚಾರಗಳನ್ನು ಬಸವಾದಿ ಶರಣರು ಹುದುಗಿಸಿಟ್ಟಾಗ ನಮ್ಮ ಜೀವನವನ್ನು ದೇವನೆತ್ತರಕ್ಕೆ ಎತ್ತರಿಸುವಂತಹ ವಿಚಾರಗಳು ವಚನಗಳಲ್ಲಿ ಇದ್ದಾಗ ನಾವು ಏನೇನೋ ನೋಡ್ತಾ ಇದ್ದೇವಲ್ಲ. ಬಸವಣ್ಣ ಒಂದ್ ಕಡೆ ಹೇಳ್ತಾರ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾಗನ ಬೆಣ್ಣಲಿ ಹರಿಯಲೇಕಯ್ಯ, ಲಜ್ಜೆಗಿಡಲೇಕೆ ನಾನು ಗಿಡಲೇಕೆ, ಕೂಡಲ ಸಂಗಮ ದೇವ ನೊಳ್ಳ ನಕ್ಕರ ಬಿಜ್ಜಳನ ಬಂಡಾರ ನನಗೇ ಕಯ್ಯ ಅಂತ. ಊರ ಮುಂದೆ ಹಾಲ ಹಳ್ಳ ಹರಿಯಾಕತ್ತೈತೆ, ನಮ್ಮ ಮನೆ ಮುಂದೈತೆ, ನಮ್ಮ ಮನೆ ಆಗೈತಿ. ಬಸವಣ್ಣನ ಫೋಟೋ ಒಳಗಿಟ್ಕೊಂಡಿವಿ, ತತ್ವಗಳನ್ನ ಕಟ್ಟೆ ಮೇಲೆ ಇಟ್ಟವು, ತತ್ವಗಳು ಗಾಳಿಗೆ ಹಾರಿ ಹೊಂಟಾವು. ತತ್ವಗಳು ಗಾಳಿಗೆ ಹಾರಿ ಹೋಗ್ತಿನ ಮೊದ್ಲ ಇವುಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ನಮ್ಮ ಮಕ್ಕಳಿಗೆ, ಹೊರದೇಶದಲ್ಲಿರುವ ನಮ್ಮವರ ಮಕ್ಕಳಿಗೆ ಮತ್ತು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಂತ ಏನು ಯಾರಿಗೆ ಆಸೆ ಇದೆ, ವೆಸ್ಟರ್ನ್ಸ್ ಲೈಕ್ ಪ್ರೊಫೆಸರ್ ಗಿಲ್ ಇಂಥವ್ರಿಗೆ ಯಾರ್ಯಾರಿಗೆ ಇಷ್ಟಪಡ್ತಾರೆ ಅವ್ರಿಗೆಲ್ಲರಿಗೂ ಈ ವಚನ ಸಾಹಿತ್ಯವನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಅಂತಂದ್ರೆ ಅದು ನಂದು ಮತ್ತೆ ಸೊಕ್ಕಾಗುತ್ತದು. ಮಾಡಿದೆನೆಂಬರು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳುವಂಗ ಅವನು ಮಾಡಿಸಿದ್ದಾನೆ. ಇಂಟ್ರೊಡಕ್ಷನ್ಲಿ ಬರೆದಿದ್ದೇನೆ ನಾನು, ಐ ಆಮ್ ಅ ಪೆನ್ ದ ವಾರ್ಡ್ ದ ಪೆಂಡರ್ ಮೈ ನೀ ಇಸ್ ದಿ ಅಂತೇಳಿ. ಸುಮ್ಮನೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ, ಅವನು ಹರಿಸ್ತಿರ್ತಾನೆ, ಆ ಥರ ಹರಿದಿದ್ದೀವಿ. ಇದನ್ನು ಸಾಧ್ಯವನ್ನಾಗಿ ಮಾಡಿಸಿದವರು ಸಾಕಷ್ಟು ಜನರಿದ್ದಾರೆ. ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರ ಜೀವನದಲ್ಲಿ 3 ಋಣಗಳನ್ನು ನಾವು ತೀರಿಸಬೇಕಾಗುತ್ತೆ. ಫಾಸ್ಟ್ ಆಗಿ ಮುಗಿಸ್ಬಿಡ್ತೇನೆ, ಇದನ್ನು ಹೇಳಲೇಬೇಕಾಗಿದೆ ನಾನು. 1 ತಂದೆ ತಾಯಿಯ ಋಣ, 2 ಗುರುವಿನ ಋಣ, 3 ಸಮಾಜದ ಋಣವನ್ನು ನಾವು ತೀರಿಸಬೇಕಾಗುತ್ತೆ.
ನನ್ನ ತಂದೆ ತಾಯಿ ಅವರು ತಮ್ಮ ಜೀವನದಿಂದ ಮಾರ್ಗದರ್ಶನವಾದರು ನಮಗೆ. ಬೈ ದ ವೇ ದೇ ಲಿವ್ಡ್ ಐತಲ್ಲ, ಇಟ್ ಇನ್ಫ್ಲೂಯೆನ್ಸ್ಡ್ ಅವರ್ ಲೈಫ್. ನನ್ನ ತಂದೆ ತಾಯಿ ಪ್ರಸ್ತುತ ಈಗಿಲ್ಲ. ನನ್ನ ಚಿಕ್ಕಪ್ಪ ಇದ್ದಾರೆ. ನನ್ನ ಚಿಕ್ಕಪ್ಪ ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ನಾನು ವೇದಿಕೆಯ ಮೇಲೆ ಬರಮಾಡ್ಕೊಳ್ತೇನೆ. ನನ್ನ ಚಿಕ್ಕಪ್ಪ ಅವರು ಬರಬೇಕು. ಅವರಿಗೆ ಸಂಘಟಕರು ಒಂದು ಸನ್ಮಾನ. ಅದೇ ರೀತಿ ನನ್ನ ಕಲಿಸಿದ ನನ್ನ ಗುರುಗಳಿದ್ದಾರೆ. ನಾನು ಒಳ್ಳೆಯ ಕೆಲಸವನ್ನು ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ, ಉಡಾತನ ಮಾಡಿದಾಗ ಬೆನ್ನ ಮೇಲೆ ಬುದ್ಧಿ ಹೇಳಿದ ನಮ್ಮ ಕುಂಬಾರ್ ಸರ್ ಇದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್. ವಿಶೇಷವಾಗಿ ಇವತ್ತು ಬರಮಾಡ್ಕೊಂಡಿದ್ದೇನೆ ಅವರಿಗೆ. ನಿಮ್ಮೆಲ್ಲರಿಗೂ ಇವತ್ತು ನಾನು ಏನಾದರೂ 4 ಅಕ್ಷರ ಕಲ್ತಿದ್ರೆ ಅದರ ಮೂಲ ರೂವಾರಿ ಯಾರು ಅಂದ್ರೆ ನಮ್ಮ ಕುಂಬಾರ ಗುರುಗಳು. ಕೈ ಕೇಳ್ಬೇಕು. ಸೊ YI ಕುಂಬಾರ್ ಗುರುಗಳು ನನಗೆ ಪ್ರೈಮರಿ ಶಾಲೆಯಲ್ಲಿ 1ರಿಂದ 7ನೇ ತರವರೆಗೆ ಶಾಲೆಯನ್ನು ಕಲಿಸಿ, ತಿದ್ದಿ, ಬುದ್ಧಿ ಹೇಳಿ ಈ ಒಂದು ಮಟ್ಟಕ್ಕೆ ಬರುವಲ್ಲಿ ಭದ್ರ ಅಡಿಪಾಯವನ್ನು ಹಾಕಿದ್ರು ನಮ್ಮ ಕುಂಬಾರ ಗುರುಗಳು. ಆಗಿನ ಕಾಲದ ಶಿಕ್ಷಕರೆಲ್ಲ ಹೆಂಗಿದ್ರು ಅಂತಂದ್ರೆ, ಆ ಶಿಷ್ಯನ ಶ್ರೇಯಸ್ಸನ್ನು, ತಮ್ಮ ಶ್ರೇಯಸ್ಸು ತಮ್ಮ ಮಗಳಿಗೆನ ಹೆಚ್ಚಿಗೆ ಜಾಸ್ತಿ ಅವರು ತಮ್ಮ ವಿದ್ಯಾರ್ಥಿಗಳನ್ನ ಪ್ರೀತಿಸಿ ಶಿಕ್ಷಣ ಕೊಡ್ತಿದ್ರು. ಅದರ ಪ್ರಭಾವ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಗ್ತಿತ್ತು. ಸೊ ನನಗೆ 1ನೇದಿಂದ 7ನೇ ತರವರೆಗೆ ಶಾಲೆಯನ್ನು ಕಲಿಸಿದ ನನ್ನ ಗುರುಗಳು YI ಕುಂಬಾರ್ ಗುರುಗಳು. ಇವತ್ತಿಗೂ ಸಹಿತ ಆ ಗುರು ಅನ್ನೋ ಏನು ಭಕ್ತಿ ಏನಿದೆಯಲ್ಲ ನಮ್ಮ ಎದೆಯಿಂದ ಅದಿನ್ನೂ ಮಾಸಿಲ್ಲ. ಯಾಕಂದ್ರೆ ಆ ಟೈಪ್ ಅವರು ಆ ಲೆವೆಲ್ಗೆ ಶಿಕ್ಷಣವನ್ನು ನಮಗೆ ಕೊಡ್ತಿದ್ರು. ಈ ಒಂದು ಕೃತಿಯನ್ನ ಸಾಧ್ಯವನ್ನ ಆಗಿಸುವಲ್ಲಿ ಅನೇಕರ ಇನ್ನೂ ಸಹಕಾರ ಇದೆ. ನಮ್ಮ ಸುನಂದ ಫಕ್ರಾಣಿ, ನಾನು ಲೋಕಾಯುಕ್ತದಲ್ಲಿ DSP ಇದ್ದಾಗ ಆ ಅಮ್ಮ ನನ್ನ ಟೈಪಿಸ್ಟ್ ಇದ್ರು. ಶಿವ ಸೋ ಗುಡ್, ಇದನ್ನ ಬರಿಬೇಕು, ಇದನ್ನ ಟೈಪ್ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ, ಬನ್ನಿ ಸುನಂದ ಪ್ಲೀಸ್ ಕಮ್, ಅವ್ರನ್ನ ಕೇಳ್ಕೊಂಡಾಗ ತನ್ನ ಕಚೇರಿಯ ಕೆಲಸದ ಜೊತೆಗೆ ಮನೆಗೆ ಅದನ್ನ ತಗೊಂಡು ಹೋಗಿ, ಮನೆಯಲ್ಲಿ ಶ್ರೀ ಬರ್ನ್ ಮಿಡ್ ನೈಟ್ ಆಯಿಲ್ ಮನೆಯಲ್ಲಿ ಕೂಡ ಕೆಲಸ ಮಾಡಿ ಈ ಒಂದು ಕೃತಿಯನ್ನು ಸಾಧ್ಯವಾಗಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರಿಂದ ಒಂದು ಸನ್ಮಾನ. ಅದೇ ರೀತಿ ನಮ್ಮ ಆಫೀಸಿನ RB ದೈಗೊಂಡ ಮತ್ತು ರಾಮನಗೌಡ ಬಿರಾದಾರ್, ಬೇಗ ಬನ್ನಿ, ಟೈಮ್ ಇಲ್ಲ, ಟೈಮ್ ಇದಾಗ್ತಿದೆ. RB ದೈಗೊಂಡ ಮತ್ತು ರಾಮನಗೌಡ ಬಿರಾದಾರ್ ಅವರು ಕೂಡ ಸಾಕಷ್ಟು ತಮ್ಮ ಕಚೇರಿಯ ಕೆಲಸ ಕಾರ್ಯದ ಜೊತೆಗೆ ಈ ಒಂದು ಕೃತಿಯನ್ನ ಈ ಪ್ರೆಸೆಂಟ್ ಫಾರ್ಮ್ ನಲ್ಲಿ ಸಾಧ್ಯವನ್ನಾಗಿಸಲಿಕ್ಕೆ ಸಾಕಷ್ಟು ತಮ್ಮ ಕೆಲಸವನ್ನ ಮಾಡಿದರೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. RB ದೈಗೊಂಡ ಮತ್ತು ರಾಮನಗೌಡ ಬಿರಾದಾರ್. ನಾನು ಈ ಕೃತಿಯನ್ನ ಬರಿತಾ ಇದ್ದೇನೆ, ಇದನ್ನ ಮಾಡಬೇಕು ಅಂತ ಹೇಳಿ ವಿಶ್ವನಾಥ್ ಬಿರಾದಾರ್ ಮತ್ತು ಅವ್ರ ದಂಪತಿಗಳು, ವಿಶ್ವನಾಥ್ ಬಿರಾದಾರ್ ಮತ್ತು ಅವ್ರ ದಂಪತಿಗಳನ್ನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೆಕ್ಸ್ಟ್ ಪ್ರೊಫೆಸರ್ ರಾಗಮ್ ಅವರು, ಅನ್ನೋನ್ ಟೆರೈನ್, ನನಗೆ ಪರಿಚಯ ಇಲ್ಲದ ಟೆರೈನ್ನಲ್ಲಿ ನನ್ನ ಕೈ ಹಿಡಿದು ನಡೆಸಿದವರು ಪ್ರೊಫೆಸರ್ ರಾಗಮ್ ಮತ್ತು ದಂಪತಿಗಳು, ಶ್ರೀಮತಿ ಪದ್ಮಶ್ರೀ ರಾಗಮ್ ಅವರು ಕಡಿಮೆ ನಮಗೆ ಹೆಲ್ಪ್ ಮಾಡಿದ್ದು, ಪದ್ಮಶ್ರೀ ರಾಗಮ್ ಅವರು ಜಾಸ್ತಿ. ಪದ್ಮಶ್ರೀ ಮೇಡಮ್ ಪ್ಲೀಸ್ ಕಮ್. ಎಲ್ಲರ ಸಹಾಯ ಸಹಕಾರ ಇರದೇ ಹೋಗಿದ್ರೆ ಇಂತಹ ಒಂದು ಕೃತಿ ಬರ್ತಿರ್ಲಿಲ್ಲ. ವಿಶೇಷವಾಗಿ ನಮ್ಮ ಶರಣು ಸಬ್ರ, ಡಾಕ್ಟರ್ ಮಹಾಂತೇಶ್ ಬಿರಾದರ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಡಾಕ್ಟರ್ ಮಹಾಂತೇಶ್ ಬಿರಾದರ್ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಹಿಂಗ ಚಾನ್ಸೇ ಇಲ್ಲ. ಡಾಕ್ಟರ್ ಮಹಾಂತೇಶ್ ಬಿರಾದರ್ ಎಲ್ಲಿರ್ತಾರೆ, ಪರ್ಟಿಕ್ಯುಲರ್ ವಿಶೇಷವಾಗಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಈ ಸಾಹಿತ್ಯಿಕ ಬರುವುದರಲ್ಲಿ ವಿಜಯಪುರ ತುಂಬಾ ಪಟವಗಳನ್ನು ಎಲ್ಲರೂ ಹಾಕೊಳ್ಳೋದ್ರಲ್ಲಿ ಆ ಸಂಭ್ರಮವನ್ನು ನೋಡ್ತಾ ಇದ್ದೇನೆ. ಬಿಜಾಪುರದ ಜನರ ಈ ಒಂದು ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಎಂದೆಂದು ಋಣಿ ಇರ್ತೇನೆ. ಅಕ್ಕ ಮಹಾದೇವಿ ಕಲ್ಯಾಣದಿಂದ ಕದೆಯ ಕಡೆ ಹೋಗ್ಬೇಕಾದ್ರೆ ಎಲ್ಲ ಶರಣರಿಗೆ ಹೇಳ್ತಾರೆ, ನಿಮ್ಮ ಮುಡಿಗೆ ಹೂ ತರುವಲ್ಲದೆ ಹುಲ್ಲುತ್ತಾರೆ ಅಂತ ಹೇಳಿ. ಬಿಜಾಪುರ ಜನರಿಗೆ ಒಂದು ಭಾಷೆ ಕೊಡ್ತಾನೆ, ನಿಮ್ಮ ಮುಡಿಗೆ ಹೂ ತರುವಲ್ಲದೆ ಹುಲ್ಲುತ್ತಾರೆ. ಇದರ
ಜೊತೆಗೆ ಮತ್ತೆ ಈಗ ಬಸವೇಶ್ವರರ ವಚನಗಳ ಭಾಷಾಂತರವನ್ನು ಮುಗಿಸಿ ಅಕ್ಕಮಹಾದೇವಿ ವಚನಗಳ ಭಾಷಾಂತರವನ್ನು ನಾನು ಮಾಡ್ತಾ ಇದ್ದೇನೆ. ಈಗ ಬಿಜಾಪುರದಲ್ಲಿ ಈ ತರ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಾಹಿತಿಗಳಿಗೆ ಕಡಿಮೆ ಏನಿಲ್ಲ. ಮಧುರ ಶರಣರು ತುಳ್ಳಾಡನೆಲ್ಲ ಇದೆ, ಇದು ಶರಣರು ಅಡ್ಡಾಡನೆಲ್ಲ ಐತೆ. ಇಲ್ಲಿ ಸಾಹಿತಿಗಳು ಬರ್ತಾನೆ ಇರ್ತಾರೆ, ನಮ್ಮ ರಾಗಮ್ ಇದ್ದಾರೆ. ಈಗ ಹೊಸ ಸೇರ್ಪಡೆ ಬಿಜಾಪುರದ ಸಾಹಿತಿಗಳ ಲಿಸ್ಟಿಗೆ ಹೊಸ ಸೇರ್ಪಡೆ ನಮ್ಮ ಕ್ಲಾಸ್ 1 ಕಾಂಟ್ರಾಕ್ಟರ್ ನಮ್ಮೆಲ್ಲರ ನೆಚ್ಚಿನ ಆಲೂರವರ ಮಗಳು ಸರ್. ಆಲೂರವರ ಮಗಳು ವೈಷ್ಣವಿ ಅಂತೇಳಿ ಶರಣ ಆಲೂರವ್ರು ಬರ್ಬೇಕು ವೇದಿಕೆ ಮೇಲೆ. ಆಲೂರವರ ಮಗಳು ವೈಷ್ಣವಿ ಅಂತ PUC ಹುಡುಗಿ ಸಿಲೆಬಸ್ ಆಫ್ ಇಂಟರ್ನೆಟಿ ಅಂತ ಒಂದು ಅದ್ಭುತವಾದಂತಹ ಪುಸ್ತಕವನ್ನು ಬರೆದಿದ್ದಾರೆ. ಬರೇ ಬರ್ದಿಲ್ಲ, ಈ ಬರೆದ ವಿಚಾರ ಅವ್ರ ಅಪ್ಪ ಹೇಳಿರಲಿಲ್ಲ. ಇನ್ನು ಆಲ್ರೆಡಿ ಅಮೆಜಾನ್ ಹಾಕ್ಬಿಟ್ಟಿದ್ದಾರೆ. ಅಮೆಜಾನ್ ಅಲ್ಲಿ ಅವೈಲಬಿಲಿಟೀಸ್ ಬುಕ್ ಉದ್ಘಾಟನೆ ಮಾಡಿಲ್ಲ. ಇವತ್ತು ಈ ಕಾರ್ಯಕ್ರಮ ಕರೆದ್ರು ಬಂದಿಲ್ಲ. ಅದೇನಂತ ನಾವು ಏನಂತಂದ್ರೆ ನಿಮಗೆಲ್ಲರಿಗೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಉದ್ದೇಶಕ್ಕೆ ಆಗತ್ತೆ. ಸಿಲೆಬಸ್ ಆಫ್ ಇಂಟರ್ನೆಟ್ ಓದಿದ್ದೆ ನಾನು, ತುಂಬಾ ಅದ್ಭುತ ಪೋಯವನ್ನು ಬರೆದಿದ್ದಾರೆ ನಮ್ಮ ಶರಣು ಆಲೂರವ್ರ ಮಗಳು. ಸೊ ಎಂ.ಬಿ. ಸಾಹೇಬ್ರಿಗೆ ಈ ಪುಸ್ತಕವನ್ನ ಶರಣು ಕೊಡೋದ್ರ ಮೂಲಕ ಇದನ್ನ ಪುಸ್ತಕ ಬಿಡುಗಡೆನ ನಾವೇ ಮಾಡ್ತಿದ್ದ ಎಂಬ ಕೇಳಿಲ್ಲ ನಮ್ಗೆ. ಸೊ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಆಯೋಜಕರೇ ಮತ್ತು ಎಲ್ಲ ಶರಣ ತಂದೆ ತಾಯಿಗಳು, ಬಂಧುಗಳು, ಶರಣ ಸಾಹಿತ್ಯ ಆಸಕ್ತರು ಈ ಒಂದು ಕಾರ್ಯಕ್ರಮ ಬಂದಿರಿ. ನಿಮ್ಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾರನ್ನಾದ್ರೂ ನೆನೆಯೋದ್ರ ಬಿಟ್ಟಿದ್ರೆ ಆಗಲೇ ನಮ್ಮ ಅಪ್ಪಾಜಿ ಒಂದು ಮಾತು ಹೇಳಿದಂಗೆ, ದೇವನೂರ ಅಪ್ಪಾಜಿ ಹೇಳಿದಂಗೆ, ಯಾರು ನೆನೆಯಲಿ ಯಾರನ್ನ ಬಿಡ್ಲಿ ಎಲ್ಲರೂ ನನ್ನವರು ಅನ್ನೋಂಗೆ. ಎಲ್ಲರೂ ನನ್ನವರು, ಯಾರನ್ನಾದ್ರೂ ಮರೆತಿದ್ರೆ ಕ್ಷಮ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಪ್ರಥಮವಾಗಿ ಅಣ್ಣ ಬಸವಣ್ಣವ್ರನ್ನ, ಬಸವಾದಿ ಶರಣರನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಣೆಯನ್ನು ಮಾಡಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವ್ರನ್ನ ಅವರ ಪುಣ್ಯತಿಥಿಯಲ್ಲೂ ಅವ್ರನ್ನ ಅತ್ಯಂತ ಗೌರವದಿಂದ, ಅಭಿಮಾನದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅವರ ಪುಣ್ಯತಿಥಿ ಅವರಿಗೆ ನಮನಗಳನ್ನು ಸಲ್ಲಿಸಿ, ಎಲ್ಗಾರವರು, DSP ಅವರು, ಪೊಲೀಸ್ ಇಲಾಖೆಯಲ್ಲಿ ಓರ್ವ ಅಧಿಕಾರಿಗಳು, ಅವರು ಇನ್ನು ಅಣ್ಣ ಬಸವಣ್ಣನವರ ವಚನಗಳು ಏನು ಆಡು ಭಾಷೆ ಕನ್ನಡದಲ್ಲಿ ಅಂದು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ತಿಳ್ಕೊಂಡು ಬಸವಣ್ಣವರು, ಬಸವಾದಿ ಶರಣರು ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ವರ್ಗದ ಶರಣರು ಕೂಡಿಕೊಂಡು ಈ ವಚನಗಳನ್ನ ರಚನೆ ಮಾಡಿ ತನ್ಮೂಲಕ ಒಂದು ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ನು ಹೊತ್ತು ಅನುಭವದ ಮಂಟಪವನ್ನು ಸ್ಥಾಪನೆ ಮಾಡಿ ಇವತ್ತು ಲಿಂಗಾಯತ ಧರ್ಮವನ್ನು, ಬಸವ ಧರ್ಮವನ್ನು ಹುಟ್ಟು ಹಾಕಿ 12ನೇ ಶತಮಾನದಲ್ಲಿ ಒಂದು ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಅಣ್ಣ ಬಸವಣ್ಣವರ ವಚನಗಳನ್ನ ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿ ಎಲ್ಗಾರವರು, ಬಸವರಾಜ ಎಲ್ಗಾರವರು ಮೈ ಮೀ ಈಸ್ ದಿ, ನನ್ನೊಳಗಿನ ನಾನು ನೀನೇ ಅಂತ ಹೇಳಿ ಈ ಪುಸ್ತಕವನ್ನ ವಚನಗಳನ್ನ ಅವರು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಟ್ರಾನ್ಸ್ಲೇಟ್ ಮಾಡಿ
ಇವತ್ತು ನಮ್ಮ ವಿಶ್ವಕ್ಕೆ ಅದನ್ನ ಬಿಡುಗಡೆಗೊಳಿಸಿದ್ರು. ಬಹುಶಃ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿತ್ತು. ಇಲ್ಲಿನೂ ಕೂಡ ನನ್ನ ಸಲುವಾಗಿ ಬಹಳಷ್ಟು ಅನಾನುಕೂಲಗಳಾಗಿದೆ. ಮತ್ತೆ ನಾನು ಕೈಗಾರಿಕಾ ಸಚಿವರಾಗಿ ನಮ್ಮ ಕೆಲಸ ವಿದೇಶಿ ಬಂಡವಾಳ ತರಲಿಕ್ಕೆ ನಾವು ಸುತ್ತಾಡಬೇಕಾಗ್ತದೆ. ಹಾಗಾಗಿ ನಾನು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಹೋಗಿದ್ರಿಂದ ನನ್ನ ಸಲುವಾಗಿ ಸ್ವಲ್ಪ ಅವರಿಗೆ ಅನಾನುಕೂಲ ಕೂಡ ಆಗಿದೆ. ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನು ಪೂಜ್ಯ ಬಳ್ಳಾರಿ ಶರಣರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಇವತ್ತು ದಿವಸವನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅನ್ವಯಿಸಿಕೊಂಡಂತ ಬಳ್ಳಾರಿ ಶರಣರು, ಬಹುಶಃ ಬಳ್ಳಾರಿ ಶರಣರು ಒಂದು ಶ್ರೇಷ್ಠವಾದಂಥ ಒಂದು ಗ್ರಂಥವನ್ನು ತಂದಿದ್ದಾರೆ. ನಾನು ಕೊಟ್ಟಿಲ್ಲ, ಅದು ನಾನು ಸತ್ಯ ಹೇಳಿದೆ, ನೋಡಿದ್ರಿಲ್ಲ ನನ್ನ ಅಂತ ಅಪ್ಪ ನಾನು ನೋಡಿಲ್ಲ. ಯಾಕೆ ನಮ್ಮ ಸುತ್ತಲೂ ಹೋಗಿರ್ಬೇಕು, ಯಾಕೆ ನಾವು ಒಂಥರ ಕೋಆರ್ಡಿನೇಟರ್ ಇದ್ದಾನೆ ಶಾಪುರವರ. ನಾವು ಮಾಡ್ಬೇಕಂದ್ರೂ ಕೂಡ ಮಾಡೋರಿಗೆ ನಾವು ಸ್ಫೂರ್ತಿ ನೀಡಬೇಕು, ಬೆಂಬಲಿರಬೇಕು ಅಂತೇಳಿ ನಾನು ಯಾವಾಗಲೂ ಆ ಒಂದು ಅವರು ಬೆಳಗಾವಿ ಶರಣರು ಒಂದು ಶ್ರೇಷ್ಠವಾದಂತಹ ಗ್ರಂಥವನ್ನು ಇತ್ತೀಚೆಗೆ ರಚನೆ ಮಾಡಿ ಈ ವಚನಗಳ ಬಗ್ಗೆ, ಬಸವ ಸಾಹಿತ್ಯ ಬಗ್ಗೆ ಬಹಳಷ್ಟು ತುಲನಾತ್ಮಕ ಇದರಿಂದ ವೇದ ಉಪನಿಷದ ಎಲ್ಲ ನಡ್ಕೊಂಡು ಅವರು ಶ್ರೇಷ್ಠವಾದಂತಹ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಕಾರ್ಯಕ್ರಮಕ್ಕೂ ನಮ್ಗೆ ಏನಾದ್ರು ಒಂದು ಬಂತು, ಅದಕ್ಕೂ ಕೂಡ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಒಬ್ಬರು ತಿಳ್ಕೊಂಡಂಥವ್ರು ಶ್ರೇಷ್ಠ ಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಅವತ್ತು ಸಹ ಆ ಗ್ರಂಥವನ್ನು ರಚನೆ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಶ್ರೀ ಶಂಕರ್ ದೇವನೂರು ಅವರು ಬಹಳ ಸುಂದರವಾಗಿ ಮಾತನಾಡಿದ್ರು, ಅರ್ಥಪೂರ್ಣವಾಗಿ ಮಾತಾಡಿದ್ರು. ಅವರೆಲ್ಲ ಮಾತಾಡ್ತೀವಿ, ನಾವು ಮಾತಾಡಕ್ಕೆ ಸ್ವಲ್ಪ ಹಿಂದಿರ್ತೀವಿ. ಬಳ್ಳಾರಿ ಶರಣರು ಆಮೇಲೆ ಶಂಕರ್ ದೇವನೂರು ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರೆ 10 ಗಂಟೆಗೆ ಪ್ರಾರಂಭ ಆಗಿದ್ರೆ ಇನ್ನೊಂದು ಸ್ವಲ್ಪ ವಿಚಾರಗಳು ಹೇಳ್ತಿದ್ದೆ, ತಡ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಕಾರಣ ನಾನು ಕೂಡ ತಡ ಮಾಡಿ ಬಂದಿದ್ದೀನಿ. ಅರುಣ್ ಶಾರ್ಪುರ್ ಅವರು ಈ ಯುವ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು, ನಮ್ಮ ವಚನಗಳನ್ನ ಅವ್ರಿಗೆ ತಿಳ್ಕೊಳ್ಳುವಂಥದ್ದು, ಅಭ್ಯಸಿಸುವಂಥದ್ದು ಆಗಬೇಕು ಅಂತ ಒಂದು ಆಶಯವನ್ನ ವ್ಯಕ್ತಪಡಿಸಿ ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಮೌಲಾನವರು ಅಬೂಬಕರ್ ಬಹಳ, ನಾವು ವಿಜಯಪುರದಲ್ಲಿ ಎಲ್ಲರನ್ನೂ ನಾನು ನೋಡಿದ್ದೀನಿ, ಅನೇಕ ಜಗದ್ಗುರುಗಳನ್ನ ಪೂಜಿಸುವುದನ್ನು ನೋಡಿದ್ದೀವಿ. ಆದರೆ ಮೌಲಾನಾ ಅಬೂಬಕರ್ ಅವರು ಬಹಳ ಶಾಂತ ರೀತಿಯಿಂದ ಸಂಘಟನೆ ಮಾಡಿ ಇಲ್ಲೇನೆ ಒಂದು ಒಳ್ಳೆ, ನಾನು ಹೋಗಿದ್ದೆ, 2 ಸಲ ನಾನು ಹೋಗಿದ್ದೀನಿ, ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಕೊಡುವ ಮೂಲಕ ಅವರು ಕೂಡ ಯಾವ ರೀತಿ ಬಸವಾದಿ ಶರಣರು ಕೆಲವೆಲ್ಲ ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳನ್ನು ಮಾಡಬೇಕಾಗಿತ್ತು, ಅವರು ಇಸ್ಲಾಂ ಧರ್ಮದಲ್ಲಿ ಕೂಡ ಅಂತವನ್ನ ಬಿಚ್ಚುವತ್ತು ಸಹ ಸನ್ಮಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ತಿಳಿಸೋದು ಮಾಡ್ತಾರೆ. ಅವ್ರು ಹೇಳಿದ್ರು, ಈಗ ನಾವು ಈಗ ಒಂದು ಜೂನಿಯರ್ ಕಾಲೇಜ್ ಪ್ರಾರಂಭ ಮಾಡ್ಬೇಕಂದ್ರೆ ಅಮುಕ ಸರ್ ನಿಶ್ಚಿತವಾಗಿಯೂ ಕೂಡ ಜಾಗ ನಾವು ನಿಮಗೆ ಕೊಡ್ತೀವಿ, ಅದ್ರ ಬಗ್ಗೆ 2 ಮಾತಿನ ತಾವು ತಮ್ಮ ಕಾರ್ಯವನ್ನು ಮುಂದುವರಿಸ್ತೀವಿ. ಸಹೋದರಿಯಾದಂಥ ಶ್ರೀಮತಿ ಹೇಮಲತಾ ಅವರು ಬಹಳ, ಅವರು ಕೂಡ ಸುಂದರವಾಗಿ ಮಾತಾಡಿದ್ರು. ಬಹುಶಃ ಅವರು ಸಮಯದ ಇದನ್ನು ನೋಡಿಕೊಂಡು ಸ್ವಲ್ಪರಲ್ಲೇ ತಮ್ಮ ವಿಚಾರಗಳನ್ನು ಹೇಳಿದ್ರು. ಅಂದ್ರೆ ಯಾವ ರೀತಿ ಬಸವಣ್ಣವರು ಇವತ್ತು ಮಹಿಳೆಯಿಂದ ಪ್ರೇರಿತರಾಗಿ ಇವತ್ತು ಈ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರೆ ಸತ್ಯ. ಅವರು ಬಾಲ್ಯದಲ್ಲಿ ಅವರ ಸಹೋದರಿ, ಅವರ ಒಂದು ಹೆಣ್ಮಕ್ಕಳನ್ನ ಅನುಭವಿಸಿದಂಥ
ಈ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳಿಂದ ಇವತ್ತು ಅವ್ರನ್ನ ಪರಿವರ್ತನೆ ಆಗಲಿಕ್ಕೆ ಆಯ್ತು. ಆ ಮಾತುಗಳನ್ನ ಬಹುಶಃ ಅದೇ ಒಂದು ಸ್ಫೂರ್ತಿ ಅನ್ನುವಂಥದ್ದಲ್ಲ, ಅದರ ಬಗ್ಗೆ ಶ್ರೀಮತಿ ಹೇಮಲತಾ ಅವರು ಬಹಳ ಅರ್ಥಪೂರ್ಣವಾಗಿ ಯೋಚಿಸಿದ್ದಾರೆ. ನಾವು ಎಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಗಿಲ್ ಬೆನ್ ಅವರು ಮೈಸೂರಿನಲ್ಲಿ ಬಂದು ಇವತ್ತು ಕನ್ನಡದಲ್ಲೇ ನಿಮಗೆ ಮಾತನಾಡಿದರು. ಅವರು ಬಹಳ ಸುಂದರವಾಗಿ ಮಾತನಾಡಿ ಒಂದು ವಚನ ಕೂಡ ಹೇಳಿದರು, ಉಳ್ಳವರು ಶಿವಾಲಯ ಕಟ್ಟುವರು ಅಂತ. ಅವರು ತಮ್ಮ ಬಸವಣ್ಣವರ ಬಸವಾದಿ ಶರಣರ ವಚನಗಳನ್ನ ಎಲ್ಲ ಕಡೆ ವಿಶ್ವದಾದ್ಯಂತ ಹರಡಿಸಲಿಕ್ಕೆ ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಬಸವರಾಜ ಎಲಿಗಾರ್ ಅವ್ರು ಏನಾದ್ರು ಮಾತನಾಡ್ತಾರ ಎಲ್ಲ ಅಂತ ಹೇಳಿ ಮಾಡಿದ್ರೆ ಬರೀ ತನಗೆ ಯಾರು ಸಹಾಯ ಮಾಡಿರಲ್ಲ, ಅದಕ್ಕೆ ಕಾರಣೀಕರ್ತರು ತಂದೆ ತಾಯಿ ಹಿಡ್ಕೊಂಡು, ಅವ್ರ ಕಾಕಂದ್ರ ಹಿಡ್ಕೊಂಡು, ಗುರುಗಾರ್ ಹಿಡ್ಕೊಂಡು, ಅವ್ರ ಟೈಪಿಸ್ಟ್ ಹಿಡ್ಕೊಂಡು ಎಲ್ಲರನ್ನೂ ಕೂಡ ಸ್ಮರಣೆ ಮಾಡಿ ಅವ್ರಿಗೆ ಗೌರವವನ್ನು ಕಳಿಸಿದ್ರು. ಅದು ದೊಡ್ಡ ಜನ, ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ಬಸವಣ್ಣವ್ರ ವಚನ ಆಯಿತು, ಮುಂದೆ ಅಕ್ಕಮಹಾದೇವರ ವಚನ ಅಂತ ಹೇಳಿ ಬಹಳ ಅವಶ್ಯಕತೆ ಇದೆ ಅದು ಎಲ್ಲಿಗಾರವರು ಮಾಡಿದಂಥ ಕೆಲಸ. ಯಾಕಂದ್ರೆ ಜಗತ್ತಿನಾದ್ಯಂತ ಇವತ್ತು ಹೊಸದು ತಲುಪಬೇಕಾಗಿದೆ. ಆ ವಿಷಯಕ್ಕೆ ಬರ್ತೀನಿ ನಾನು. ಯಾಕಂದ್ರೆ ಬಸವ ಧರ್ಮ ಜಾಗತಿಕ ಧರ್ಮ ಆಗ್ಬೇಕು, ಜಾಗತಿಕ ಸಂಸ್ಕೃತಿ ಆಗ್ಬೇಕು. ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲಾ ಕಾಯಕದ ಜನ, ಮಾದಾರ ಚೆನ್ನಯ್ಯ, ಡೋವಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಸೂಳೆ ಸಂಕವನ್ನು ಒಳಗೊಂಡು ಸಹ ಎಲ್ಲಾ ಕಾಯಕದ ಜನರನ್ನು ಕರೆದುಕೊಂಡು ಸಹ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅದು. ಅದರ ಕಟ್ಟಿ ಅಲ್ಲಿ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು, ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಮೇಲು ಕೀಳು ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು, ಅನಿಷ್ಟ ಪದ್ಧತಿಗಳು ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಕನಸು ಆಡು ಭಾಷೆಗಳಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಹುಶಃ ಕಲ್ಯಾಣ ಕ್ರಾಂತಿ ಆಗಿರ್ತಿದ್ರೆ, ಅವನ ದುರ್ಘಟನೆ ನಡೆದಿದ್ರೆ ಇವತ್ತು ಬಹುಶಃ ಅರ್ಧ ಭಾರತ ಬಸವ ಭಾರತ ಆಗ್ತಾ ಇತ್ತು. ಅರ್ಧ ಯಾಕೆ ಪೂರ್ತಿ ಭಾರತ ಬಸವ ಭಾರತ. ನಾವು ಅನೇಕ ಸಲ ನಮಗೆ ಮೊನ್ನೆ ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರು ನಮ್ಮ ಲಿಂಗಾಯತ ಜನಸಂಖ್ಯೆ ಇಷ್ಟೈತಿ, 17% ಐತಿ, 20% ಐತಿ, ಏನ್ ಶಾಪುರ ನಾಯಕ ಕಲ್ಯಾಣ ಕ್ರಾಂತಿ ಆಗುವ ಅನುಭವ ಮಂಟಪದಾಗ ಮಾದಾರ ಚೆನ್ನಯ್ಯ ಸಮಾಜದವರು ಕೊಟ್ಟು ನಮಗ ಇತ್ತು, ಡೋವರ ಕಕ್ಕಯ್ಯ, ಅಂಬಿಗರು ಚೌಡಯ್ಯ ಎಲ್ಲ ಎಷ್ಟು ಜನ ಆಗ್ತರು. ಅದೆಲ್ಲ ಖುಷಿ ನಮ್ಮ ಪರ್ಸೆಂಟೇಜ್ ಅದು ಹಂಗೆ ಉಳಿದಿತ್ತಂದ್ರ ನಮ್ಮ ಪರ್ಸೆಂಟೇಜ್ 60% ಆಗ್ತಿತ್ತು, 60% ವಿಚಾರ ಆಗ್ತಿತ್ತು. ಅರ್ಥ ಕುರುಬರಿದ್ರು, ಮಾಧವ ಸಮಾಜ ಇದ್ರು, ಉಪ್ಪಾರ, ಯಾವ್ಯಾವ ಸಮುದಾಯ ಇದ್ರು, ಎಲ್ಲ ಸಮುದಾಯದಲ್ಲಿ ಇತ್ತು. ಏನ್ ರಾಜ್ಯವರು 60% ಅಷ್ಟೇ ಆಗ್ತಿತ್ತು. ಅಷ್ಟೇ ಅಲ್ಲ, ಮುಸ್ಲಿಂ ಬಾಂಧವರು ಕೂಡ ತುರುಸಲೆ ಅನುಭವ ಮಂಟಪದಲ್ಲಿ ಮರಳಿಸಿದ್ದೆ. ಅವ್ರು ಒಂದ್ಸಲ ಹೇಳ್ತಾರೆ ವಚನ, ಬಹಳ ಒಂದು ಸುಂದರವಾದ ವಚನ ಇದೆ, ಅವ್ರದೇ ಹೇಳ್ತಾ ಇದ್ದೀನಿ. ಅವರು ಈ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರೆ. ಅವು ಕಾಶ್ಮೀರಿ ಇದ್ರಿಂದ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರೆ. ದಾದಾ ಸಾಹೇಬ್ರಿಗೆ ಅವರೆಲ್ಲರೂ ಒಂದೊಂದ್ ಕಡೆ ಹೋದಾಗ ನಾನು ಎಲ್ಲಿಂದಲೂ ಬಂದವನು ಮಹಾರಾಜ ಎಲ್ಲವನ್ನ ಬಿಟ್ಟು ಬಂದ, ನಮ್ಮ ರಾಜ್ಯನೇ ಬಿಟ್ಟು ಬಂದಿದ್ದೀನಿ. ಎಲ್ಲರೂ ಒಂದೊಂದ್ ಕಡೆ ಹೋದ್ರು. ಮಾದೇವ್ ಕಾಶ್ಮೀರ ರಾಜ್ಯ, ಅಕ್ಕಮಹಾದೇವಿ ಶ್ರೀಶೈಲಿಗೆ ಹೋದ್ರು. ಒಂದು ಚನ್ನಬಸವಣ್ಣ ಉಳಿವಿಗೆ ಹೋದ. ಎಲ್ಲರೂ ನನ್ನ ಕಡೆ ಹೋದ್ರು. ನಾ ಎಲ್ಲಿಂದೋ ಬಂದವನು, ಎಲ್ಲವನ್ನ ಬಿಟ್ಟು ಬಂದವನು, ನಾನೇನು ಹೋಗ್ಲಿ ಅಂತ ಹೇಳ್ತಾನೆ. ವಾಪಸ್ ಮತ್ತ ರಾಜ ಆಗಿ ಮತ್ತ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ. ಅಂತ ಒಂದು ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ. ಅಂತ ಒಂದು ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ. ಅಂತ ಒಂದು ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ. ಅಂತ ಒಂದು ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ. ಅಂತ ಒಂದು ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಲಿಕ್ಕೆ ರಾಜನ ಇರಕ್ಕಾಗದಲ್ಲ.
ಶ್ರೇಷ್ಠವಾದಂತಹ ಅನುಭವ ಮಂಟಪ. ಇವತ್ತು ಲಿಂಗಾಯತ ಅಂದ್ರೆ ಏನು? ಲಿಂಗಾಯತ ಅಂದ್ರೆ ಅದೊಂದು ಜಾತಿ ಅಲ್ಲ, ಅದೊಂದು ಧರ್ಮ. ಅದು ಯಾವ ಧರ್ಮದ? ಜಾತಿ ರಹಿತ ಧರ್ಮ. ಸೆಕ್ಯುಲರಿಸಮ್ ಅಲ್ಲ, ಜಾತ್ಯತೀತ ಅಲ್ಲ, ಜಾತಿ ರಹಿತ. ಕಾಸ್ಟ್ಲೆಸ್ ಸೊಸೈಟಿ, ಕಾಸ್ಟ್ಲೆಸ್, ನೋ ಕಾಸ್ಟ್. ಎಲ್ಲರೂ ಲಿಂಗಾಯತರಾಗಬೇಕು. ಯಾರು ಇಷ್ಟಲಿಂಗವನ್ನ ನೀವು ಸ್ವೀಕಾರ ಮಾಡ್ತೀರಿ, ಇಷ್ಟಲಿಂಗ ಪೂಜೆ ಮಾಡ್ತೀರಿ, ನೀವು ಲಿಂಗಾಯತ. ಭದ್ರಾ ಶರಣರಿಗೆ ಹೇಳ್ತಾರೆ, ನಾನು ಸ್ವಲ್ಪ ನಾ ಹಾಕೊಂಡು ಹೇಳಿದ ಬರೀ ಕೋಆರ್ಡಿನೇಟರ್ಗೆ ಅಷ್ಟೇ ಸೀಮಿತ ಇದ್ದೀವಿ. ಯಾರ್ಯಾರು ಇವತ್ತು ಫಗು ಅಡ್ಕಟ್ಟಿಯವರು ಅಂದು ಧಾರವಾಡ ಅವರ ಜನ್ಮಭೂಮಿ, ಕರ್ಮಭೂಮಿ ವಿಜಯಪುರ. ಇಲ್ಲಿ ಬಂದು ಇವತ್ತು ನಮ್ಮ BLD ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು, ಮುಟ್ಟಾಳ್ ಕೆರೆಯನ್ನು ಅವರೇ ಕಟ್ಟಿದ್ರು. ಇದೆಲ್ಲಕ್ಕಿಂತ ದೊಡ್ಡದಾಗಿ ಏನು ಹರಿದು ಹೋಗಿಂತ ವಚನಗಳಿತ್ತು, ಕಲ್ಯಾಣ ಕ್ರಾಂತಿ ಅಲ್ಲ, ಹರಿದು ಹೋದಂತ ವಚನಗಳು ಎಲ್ಲೋ ಜಗಲಿ ಮೇಲೆ ಬಿದ್ದಿದ್ವು, ಮಠಗಳಲ್ಲಿ ಬಿದ್ದಿದ್ವು, APMC ಅಲ್ಲಿ ಬಿದ್ದಿದ್ವು, ಅಡಕೆ ಅಂಗಡಿಯಲ್ಲಿ ಬಿದ್ದಿದ್ವು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ವು. ಅವೆಲ್ಲವನ್ನು ಕ್ರೋಢೀಕರಿಸಿ ಎಷ್ಟೋ ಸಾವಿರ ಕಡೆ ದುಡ್ಡನ್ನು ಸಹ ಕೊಟ್ಟು ಸಹ ಕ್ರೋಢೀಕರಿಸಿ ಇವತ್ತು 10,000ಕ್ಕಿಂತ ಹೆಚ್ಚಿನ ವಚನಗಳನ್ನು ಕ್ರೋಢೀಕರಿಸಿದ್ರು. ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರಕರಿಸಿದ್ರು. ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿಕೊಂಡ್ರು. ಅವಾಗ ಪ್ರಿಂಟ್ ಮಾಡಾಕ ಜನ್ಮ ಇವತ್ತು ಮಂಗಳೂರಲ್ಲಿ ಬ್ಯಾಸಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ. ಆ ಪ್ರಿಂಟಿಂಗ್ ಪ್ರೆಸ್ ಕಳಿಸ್ತಾರ ಅವರು ಪ್ರಿಂಟ್ ಮಾಡಾಕ. ನಿಮಗೆ ಸರ್ ಸೆಕ್ರೆಟರಿ ಎಲ್ಲರೂ ತಿಳ್ಕೊಂಡಿಲ್ಲ, ಅವರು ಕಳಿಸ್ತಾರ. ಅವರು ಆ ಕ್ರಿಶ್ಚಿಯನ್ ಬ್ಯಾಸಲ್ ಮಿಷನ್ ಅನ್ನೋದು 6 ತಿಂಗಳು ಇಟ್ಕೊಳ್ತಾರ. ನಾನು 500 ರೂಪಾಯಿ ಕೊಟ್ಟಿರ್ತಾರ. ಅವರು ವಾಪಸ್ ಕಳಿಸ್ತಾರ, ಅವ್ರು ಬಂದು ಹೋಗಿ ಅಂತೇಳಿ. ಹಳಕಟ್ಟೆ ಗೊತ್ತಾ, ನಾನು ದುಡ್ಡು ಕಡಿಮೆ ಆಗಿಲ್ಲ ಮೋಸ್ಟ್ಲಿ ಹೋಗಿ ಅಂತೇಳಿ, ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಕುಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಅವಾಗ ಹೇಳ್ತಾರ, ಇದ್ರಲ್ಲಿ ಈ ವಚನಗಳೇನಿದಾವಲ್ಲ ಇವು ಎಷ್ಟು ಶ್ರೀಮಂತವಾಗಿದ್ದಾವೆ, ಎಷ್ಟು ಅರ್ಥಪೂರ್ಣವಾಗಿದ್ದಾವೆ, ಎಷ್ಟು ಶ್ರೇಷ್ಠವಾಗಿದ್ದಾವೆ. ಇದನ್ನು ನಾವು ಮಾಡಿದ್ರೆ ನಮ್ಮ ಕ್ರಿಶ್ಚಿಯಾನಿಟಿಗೆ ಒಂದು ದಿವಸ ಪ್ರಚಾರಕ್ಕೆ ಅಡ್ಡಿ ಆಗ್ತದೆ. ಇದು ನಮ್ಮ ಬಂಡವಾಳ, ನಮ್ಮ ಸಂಪತ್ತು. ಕ್ರಿಶ್ಚಿಯನಿಗೆ ನಮ್ಮಲ್ಲಿ ಕಂಡು ಬರ್ತದೆ. ಅವಾಗ ಅವರು ಹಿತಚಿಂತನೆ ಮಾಡಿ ಮನೆ ಮಾರಿ ಹಿತಚಿಂತನೆ ಪ್ರಸನ್ನ ಪ್ರಾರಂಭ ಮಾಡ್ತಾರೆ. ಮಾಡಿ ಇವತ್ತು ದಿವಸ ಕ್ರೋಢೀಕರಿಸಿದರೆ ಹಳಕಟ್ಟಿಯವರಿಗಿಂತ ಮುಂಚೆ ಬಹುಶಃ 50 ಶರಣರಷ್ಟೇ ಬೆಳಕಿದ್ದರು. ಹಳಕಟ್ಟಿಯವರಿಂದ 200 ವಚನಕಾರರು ಬೆಳಕಿಗೆ ಬಂದರು. ಬಹುಶಃ ಹಳಕಟ್ಟಿಯವರು ಇರ್ತಿದ್ರ ಇವತ್ತು ನಾವೆಲ್ಲ ಇಲ್ಲಿ ಕೂಡಿರ್ತಿದ್ದಿಲ್ಲ. ಬಸವಣ್ಣವರು, ಬಸವಾದಿ ಶರಣರ ಬಗ್ಗೆ ಇವತ್ತು ಯಾರಿಗೂ ಕೂಡ ತಿಳಿತಿದ್ದರು. ಬಸವಣ್ಣವ್ರನ್ನ ಬಸವಾದಿ ಶರಣರಿಗೆ ಬೆಳಕಿಗೆ ತಂದವರು ಯಾರು? ಮತ್ತು ಫಗು ಹಳಕಟ್ಟಿಯವರು. ಅವರ ಒಂದು ಸಮಗ್ರ ಸಂಪುಟವನ್ನ ಅಂದು ಅವರು ಒಂದು ಹಳಕಟ್ಟಿಯವರ ಒಂದು ಕೇಂದ್ರ ಆಗಬೇಕು ಅಂತೇಳಿ ಪರಮ ಪೂಜ್ಯ ಸುತ್ತೂರು ಶ್ರೀಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, MM ಕಲಬುರ್ಗಿಯವರು, ಆಮೇಲೆ ನಮ್ಮ MP ಪ್ರಕಾಶ್ ಅವರು ಹೂವಿನಹಳ್ಳಿಯಲ್ಲಿ ಕೂಡ್ತಾರೆ. ಕೂಡಿ ಒಂದು ಫಗು ಸಂಶೋಧನಾ ಕೇಂದ್ರ ಆಗಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿದ್ರು. ನನಗದನ್ನ ಜವಾಬ್ದಾರಿಯನ್ನು ಕೊಡ್ತಾರೆ. BLD ಸಂಸ್ಥೆಯಿಂದ ನೀರು ಪ್ರಾರಂಭ ಆಗುತ್ತೆ. ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅದನ್ನ ಮಾಡಿದ್ದಾರೆ. ಇವತ್ತು ದಿವಸ ಫಗು ಹಳಕಟ್ಟಿಯವರ ಬಗ್ಗೆ ಬಹುಶಃ ನಮ್ಮ ಕ್ಯಾಂಪಸ್ನಾಗ ಗೊತ್ತಿರಲಿಲ್ಲ. ಅವ್ರ ಸಮಾಧಿಯಲ್ಲಿ ಅದು ಕ್ಯಾಂಪಸ್ನಾಗ ಲಿಂಗರುದ್ರಿ ಮಕ್ಕಳಿಗೆ ನಮ್ಮ ಕೆಲವು ಸಮಾಧಿಯಲ್ಲಿ ಅವ್ರ ಜನಕ್ಕೆ ಫಗು ಹಳಕಟ್ಟಿಯವರ ಬಗ್ಗೆ ಗೊತ್ತಿರಲಿಲ್ಲ. ಈಗ ಫಗು ಹಳಕಟ್ಟಿಯವರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಗೊತ್ತಾಗ್ತದೆ. ಅವ್ರ ಕುಟುಂಬದವರಿಗೆ ಅವ್ರಿಗೆ ಗೊತ್ತಿರಲಿಲ್ಲ. ಹಳಕಟ್ಟಿಯವ್ರ ಕುಟುಂಬದವ್ರಿಗೆ ನಾವು ಕೃಷಿ ಇಲ್ಲ ಅವ್ರಿಗೆ ಇದು ಮಾಡಿ ಈಗ ಎಲ್ಲ ಕಡೆ ಹಳಕಟ್ಟಿಯವರಿಗೆ ಒಂದು ಅವರು ಮಾಡಿದಂತಹ ಕಾರ್ಯಗಳಿಗೆ ಒಂದು ದಿವಸ ಇದು ಆಗ್ತದೆ. MM ಕಲಬುರ್ಗಿಯವರು ಅದನ್ನ ಮುಂದೆ ಅದನ್ನ ಆ ಕೇಂದ್ರದ ನೇತೃತ್ವ ವಹಿಸಿಕೊಂಡು ಇವತ್ತು ಸುಮಾರು 15 ಸಂಪುಟಗಳ ಮೂಲಕ 10,000 ಲಕ್ಷಗಳನ್ನು ಪ್ರಿಂಟ್ ಮಾಡಿ ಬಿಡುಗಡೆಗೊಳಿಸಿದ್ರು. ಆಗಲೇ ನಮ್ಮ ಮಹಾವೀರು ಹೇಳಿದರು, ಶಂಕರ್ ದೇವನವರು ಹೇಳಿದರು, ಇವತ್ತು 12ನೇ ಶರಣ ಸಾಹಿತ್ಯ ಸಮ್ಮೇಳನ ಹೇಳುವಂತ ಸಿದ್ದೇಶ್ವರ ಹಬ್ಬಗಳ ಆಶೆ ಆಗಿತ್ತು. 12ನೇ ಶರಣ ಸಾಹಿತ್ಯ ಸಮ್ಮೇಳನ 12ನೇ ಶತಮಾನದ ಸಲುವಾಗಿ ವಿಜಯಪುರದಲ್ಲಿ ಆಗಬೇಕು ಅಂತ. ಅದನ್ನ ಜವಾಬ್ದಾರಿ ನಾನು ಹೊತ್ತಿದೆ. 12ನೇ ಶರಣ ಸಾಹಿತ್ಯ ಸಮ್ಮೇಳನ 12ನೇ ಶತಮಾನದ ಸಲುವಾಗಿ ವಿಜಯಪುರದಲ್ಲಿ ಆಗಬೇಕು ಅಂತ. ಅದನ್ನ ಜವಾಬ್ದಾರಿ ನಾನು ಹೊತ್ತಿದೆ. 12ನೇ ಶತಮಾನದ ಸಲುವಾಗಿ ವಿಜಯಪುರದಲ್ಲಿ ಆಗಬೇಕು ಅಂತ.
ನಮಗೂ ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಕೋಆರ್ಡಿನೇಟರ್ ಅಂತೀವಿ ನಾವು. ಸ್ವಲ್ಪ ನಮ್ಮ ಕಡೆ ಸಾಮರ್ಥ್ಯ ಅದ, ದೇವ್ರ ಶಕ್ತಿ ಕೊಡಿದಾನ, ಸಮಾಜ ಶಕ್ತಿ ಕೊಡಿದೆ, ಸಂಸ್ಥೆ ಶಕ್ತಿ ಕೊಡಿದೆ, ಅದನ್ನ ಸ್ವಲ್ಪ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಮಗೂ ಒಂದ್ಸಲ ಕೊಡ್ತೇವೆ. ಬಸವಣ್ಣವರು, ಬಸವಾದಿ ಶರಣರು, ನಮ್ಮ ವಚನಗಳು, ನಮ್ಮ ಬಸವ ಧರ್ಮ, ಲಿಂಗಾಯತ ಧರ್ಮ ಕೇವಲ ಕರ್ನಾಟಕ ಮತ್ತು ಭಾಗಶಃ ಮಹಾರಾಷ್ಟ್ರದಷ್ಟೇ. ಇದು ದೇಶಾದ್ಯಂತ ಆಗ್ಬೇಕು, ವಿಶ್ವಾದ್ಯಂತ ಪರಿಸರಬೇಕಾಗಿತ್ತು. ನಂದು ಒಂದು ಆಶಯ ಈಗ ಹಂಗೆ ಉಳಿದೋದಿನ ಬಹುಶಃ ಜಾಮದಾರರು ಅಟ್ಟೆ ತಪ್ಪಿಸ್ತಾರೆ, ನಾವು ಅಟ್ಟೆ ತಪ್ಪಿಸ್ತಿದ್ವಿ. ನಾವಿಬ್ರು ನಾವು ಜಾಮದಾರವ್ರಿಗೆ ಹೇಳಿದೆ ನೋಡ್ರಿ, ಫಸ್ಟ್ ನಾನು ಇವ್ರಿಗೆ ಹೇಳಿದೆ, ಹಾಗೆ ನಮ್ಮ ಇವ್ರಿಗೆ ಹೇಳಿದೆ. ಅದೇ ಕನ್ನಡ ಶತಮಾನ ಅವರ ಸಾಹಿತ್ಯ ಸಮ್ಮೇಳನ ಬಂದೆ, ಹಗಡಿ ಸಣ್ಣ ಬಿದ್ದರು, ಇಲ್ಲ ಒಂದು ಕೆಲಸ ಆಗ್ಬೇಕಾಗಿದೆ, ಏನ್ ಬಂದೆ ಪಾರ್ತಿಯವರು ಗೊತ್ತಲ್ಲ ಭಾಷೆ ಅಂದ್ರೆ ಸರ್ ಇದೆಲ್ಲ ಆಗ್ಯದ, ಇದು ಬರೀ ನಮ್ಮ ಕನ್ನಡದಾಗ ಇಲ್ಲೇ ಅದ, ಎಲ್ಲ ಜಗತ್ತಿನ ಎಲ್ಲಾ ಯೂನಿವರ್ಸಿಟಿಗೆ ಹೋಗ್ಲಿ, ಜಗತ್ತಿನ ಎಲ್ಲಾ ಚಿಂತಕರಿಗೆ ಹೋಗ್ಲಿ, ಜಗತ್ತಿನ ಎಲ್ಲಾ ಲೀಡರ್ಸ್ ಹೋಗ್ಲಿ, ಹಂಗ ಒಂದು 5-6 ಭಾಷೆಯಲ್ಲಿ ಇರ್ತಲು ಸರ್ ಬಸವಣ್ಣನ ಬಗ್ಗೆ, ಅನುಭವ ಮಂಟಪದ ಬಗ್ಗೆ, ಆ ಮೂವ್ಮೆಂಟ್ ಬಗ್ಗೆ ಮತ್ತು 5 ಕೆಲವೊಂದು ವಚನಗಳನ್ನು ಒಂದು ವಾಲ್ಯೂಮ್ ಮಾಡಿ ಒಂದು ವರ್ಲ್ಡ್ ಕ್ಲಾಸ್ ಬುಕ್. ಹೇಗೆ ವಿನ್ಸ್ಟನ್ ಚರ್ಚಿಲ್ ಇರ್ತದೆ, ಮಹಾತ್ಮ ಗಾಂಧಿ ಇರ್ತದೆ, ಬೇರೆ ಬೇರೆ ವರ್ಲ್ಡ್ ಲೀಡರ್ಸ್ ಇರ್ತಾರೆ, ಹಂಗೆ ಒಂದು ಬುಕ್ ಮಾಡಿ ಶ್ರೇಷ್ಠವಾದಂತ ಬುಕ್, ಸಾಧಾರಣ ಬುಕ್ ಮಾಡಿ ಸಹ ಇಡೀ ಜಗತ್ತಿನ ಅಂತ ಎಷ್ಟು ಕಾಪೀಸ್ ಬೇಕಾದ್ರೆ ಬರ್ರಿ ಅಂತ ಅದಕ್ಕೊಂದು ವ್ಯವಸ್ಥೆನ ಇಟ್ಕೊಂಡಿದ್ದೀನಿ. ಸ್ಪಾನ್ಸರ್ ಮಾಡಕ್ ಹಚ್ತೀನಿ. ಈಗ ನಮ್ಮ ಲಕ್ಷ್ಮಣ್ ನಿಂಬರಿಗೆ ಒಂದು 5,000 ರೂಪಾಯಿ ಬುಕ್ಕಿನ ಕಿಮ್ಮತ್ ಬಂದ್ರೆ ಲಕ್ಷ್ಮಣ್ ನಿಂಬರಿಗೆ ಒಂದು ಸ್ಪಾನ್ಸರ್ ಮಾಡ್ರಿ, ಯೂನಿವರ್ಸಿಟಿ ಆಫ್ ಒಂದು ನ್ಯೂಯಾರ್ಕ್ ಇದೆ ಅಂತದೆ. ಮತ್ತೊಂದು ಶಾಪುರ ನ್ಯೂಯಾರ್ಕ್ ನಾವು ಸ್ಕೀಮ ಮಾಡಿದ್ದೆ, ಮಾಡಿದ್ರು ಶುರು ಮಾಡಿದ್ವಿ. ಅವ್ರು ಗೌಡಪ್ಪ ಗಂಟೆ ಹಚ್ಚಿದ್ವಿ, ನಮ್ಗೆ ಭಾಳ ದೊಡ್ಡ ಗಂಟೆ ಹಚ್ಚಿದಪ್ಪ ನಿಮ್ಗೆ ಏನೋ ಒಂದು ಅಂತೇಳಿ ಮಾಡೋದು ಅಂತೇಳಿ ಒಂದು ದುರ್ದೈವ ಅವ್ರನ್ನ ನಾವು ಕಳ್ಕೊಂಡ್ವಿ. ತದಂತ ನಂತರ ನಾವು ಜಾಮದಾರ್ ಅವರು ನಾವು ಒಂದು ಕಮಿಟಿ ಮಾಡಿ ನಮ್ಮ ಇವ್ರು ಹಾಕಿದ್ದೀವಿ, ಅವರು ಸಸ್ಯ ಶೆಟ್ಟರ್ ಅವ್ರನ್ನ ಹಾಕಿದ್ವಿ, ಮಾಡಿದ್ವಿ. ಅವರು ಒಂದು ಬ್ಯಾನರ್ ಅವರು ವಚನಗಳನ್ನ ಇವತ್ತಿ ಇದನ್ನು ಮಾಡಲಿಕ್ಕೆ ಅವರು ಸ್ವಲ್ಪ ಮಾರ್ಗವನ್ನು ಅವರು ಬದಲಾಯಿಸಿದ್ರು. ಹೀಗಾಗಿ ಅದು ಅರ್ಧಕ್ಕೆ ಅವಾಗ ನಾನು 2 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಇವನು ನಾನು ಬರ್ತಾ ಇದ್ದೀನಿ, 2 ಅಲ್ಲ 5 ಕೋಟಿ ರೂಪಾಯಿ ಕೊಡ್ತೀನಿ. ನಾನು ಅದನ್ನ ಕೊಡುವುದಲ್ಲ, ಅದರ ಒಂದು ಸಲ ಇವತ್ತು ಏನು ಒಂದು 5-6 ಭಾಷೆ, ಜಗತ್ತಿನ ಒಂದು 5-6 ಭಾಷೆಯಲ್ಲೇ ಒಂದು ಶ್ರೇಷ್ಠ ಬಸವಣ್ಣಂತರ ಏನು, ಬಸವಾದೀಶರಣರು ಏನು, ಅನುಭವ ಮಂಟಪ ಏನು, ವಚನಗಳೇನು, ಎಲ್ಲವರ ಬಗ್ಗೆ ಒಂದು ಶ್ರೇಷ್ಠವಾದಂಥ ಪುಸ್ತಕ ಆಗಬೇಕು. ಜಗತ್ತಿನ 7-8 ಭಾಷೆಗಳಾಗಬೇಕು, ಅದರಲ್ಲಿ ವಚನಗಳಾಗಬೇಕು. ತದನಂತರ ವಾಲ್ಯೂಮ್ 2ನಲ್ಲಿ ಮುಂದೆ ಯಾರು ಮುಂದುವರಿಬೇಕಂತಾರೆ, ಅದು ವಾಲ್ಯೂಮ್ 2, ವಾಲ್ಯೂಮ್ 3 ಒಟ್ಟು ಮುಂದೆ ಮಾಡ್ಕೊಂಡು ಹೋಗ್ತದೆ ನಮ್ಮ ದೃಷ್ಟಿಯಿಂದ. ಆ ಒಂದು ಸಂಕಲ್ಪ ನಾನು ಹಂಗೆ ಹೊಂದಿದೆ. ಅದು ಬಹುಶಃ ಬಡವರ ಮುಂದುವರ್ಸ್ಕೊಂಡು ಹೋಗುವಂಥ ಕರ್ತವ್ಯ ನಮ್ದೆಲ್ಲರೂ ಆಗಿದೆ. ಅದನ್ನ ಮತ್ತೆ ಸ್ವಲ್ಪ ಮಾಂತೇಶ್ ಬ್ರದರ್ ಅವಾಗ ಸ್ವಲ್ಪ ಇದು ಮಾಡಿ ಆ ಕೆಲಸ ಒಂದ್ಸಲ ನಮ್ಮ ತಲೆ ಹಾಕೊಂಡಿದ್ದು ಅದು ಮಾಡೇ ಬಿಡ್ಬೇಕಾಗುತ್ತೆ. ಮತ್ತೆ ನಾವು ಹೇಳಿದ್ರಲ್ಲ ಮೇಡಮ್, ಬಸವಣ್ಣವ್ರನ್ನ ಗುಡಿಗೆ ಹೋಗ್ತೀವಿ ನಾವು ಎಲ್ಲ ಕಡೆ, ಅದರೊಳಗೆ ಎತ್ತುಕೊಳ್ಳೋದು ನಂದಿ ಮೂರ್ತಿ. ಅದೇನಾದ್ರು ಪಾಪ ಆ ಹಳ್ಳಿ ಜನರು ಅವ್ರ ಮುಗ್ಧತೆ ಮಾಡಿದಂಥವ್ರು. ಬಸವಣ್ಣನ ನೆನಪು ಹಾರ್ಸಾಕ್, ಬಸವಣ್ಣನ ಇವನು ಬಸವಣ್ಣನ ಎತ್ತ ತೋರ್ಸಾಕ ಮಾಡಿದ ಕೆಲಸ, ಬಸವಣ್ಣನ ನೆನಪು ಹಾರಿಸ್ಬೇಕಂತ ಮಾಡಿದ್ದು. ನಾವೆಲ್ಲ ಮಾತಾಡಿದಾಗ ನಮ್ಗೆ ಬಹಳಷ್ಟು ಹಿಂದೆ ಪೆಟ್ಟು ಬಿದ್ದೀವಿ ನಾವು. ಏನ್ರಿ ಬಸವಣ್ಣನ ಅವ ಈ ಎತ್ತುಕೊಂಡು ನೋಡ್ತಿಲ್ಲ ಗುಡಿ, ಬಸವಣ್ಣ ಗುಡಿ ಅಂತ ಕರ್ಕೊಂಡು ಹೋಗ್ತಾನೆ. ನಮಗೂ ಬಸವನ ಬಾಯಿಯವರೆಗೆ ಹೋಗ್ತಾನೆ, ಬಸವನ ಗುಡಿಯಾಗ ನಂದಿ ಮೂರ್ತಿ ಇರ್ತದೆ, ಎತ್ತುಗಳು ಪೂಜೆ ಮಾಡ್ತೀವಿ, ಅದು ನಮ್ಮ ದೇವರು. ನಾವು ಎತ್ತುವಲ್ಲ ಬಸವಣ್ಣ ಯಾಕಪ್ಪ ಇದು ಅಂದ್ರ, ಈ ಏನು 12ನೇ ಶತಮಾನದ ಕ್ರಾಂತಿ ಆಯ್ತಲ್ಲ, ಆ ಕ್ರಾಂತಿ ಅಲ್ಲದೆ ಬಸವಣ್ಣನ ನೆನಪಾರಿಸ್ಬೇಕು. ಬಸವಣ್ಣ ಅಂದ್ರೆ ಯಾರು ಎತ್ತ ಮತ್ತೆ ನಾವು ಎತ್ತ ಪೂಜೆ ಮಾಡ್ತಿದ್ದೀವಿ. ಬಸವ ಜಯಂತಿ ಇದ್ದಂದು ಇನ್ನೂ ಬಾಳ ಮಂದಿ ಮಾಡ್ತಾರೆ, ಬಸವ ಜಯಂತಿ ಎತ್ತ ಪೂಜೆ ಮಾಡ್ತಾರೆ. ಅಂದ್ರೆ ಅದನ್ನ ಬಸವಣ್ಣವ್ರನ್ನ ಹೆಂಗೆ ನಾವು ವ್ಯವಸ್ಥಿತವಾಗಿ ಇದೇನು ಇದಲ್ಲ, ಜನ ಪಾಪ ಮುಕ್ತ. ಆದ್ರೆ ನಾವು ಅದನ್ನ ಏನು ಪ್ಲಾನ್ ಮಾಡಿವಲ್ಲ, ನಾವು ಅದನ್ನ ಬರೋದ್ರ ಸಿಸ್ಟಮೆಟಿಕ್ ಪ್ಲಾನ್ ಮಾಡ್ತೀವಿ. ಬಸವಣ್ಣನ ನೆನಪಾರಿಸ್ಬೇಕು. ಮೊನ್ನೆ ಯಾರೋ ಹೇಳ್ತಿರಲ್ಲ, ವಚನ ಕಾಲ ಇರಲಿಲ್ಲ, ಏನು ಸ್ವರ್ಗನಿಗೆ ಬಂದಿದ್ದಾವ, ಅಯ್ಯಮ್ಮ ಅಪ್ಪ ಕೇಳಿದ್ರು ಅದ್ರ ಹೇಳಂಗಿಲ್ಲ ಏನ್ರಿ, ಅನುಭವ ಮಂಟಪ ಇರಲಿಲ್ಲ. ಮತ್ತು ವಚನಗಳು ಇವರೆಲ್ಲ ಎಲ್ಲಿಂದ ಬಂದ, ಅಂಬಿಗರ ಚೌಡಯ್ಯ, ನಂಬವರ ಕಕ್ಕಯ್ಯ, ಮದಾರ ಚೆನ್ನಯ್ಯ,
ಅದೆಲ್ಲ ಭಾಳ ಇದ್ಬಿಡಮ್ಮ. ನಾವು ಇದ್ರಾಗ ನಾವು ಪಿ ಎಚ್ ಡಿ ಮಾಡಿಬಿಟ್ಟಿದ್ವಿ. ಪಿ ಎಚ್ ಡಿ ಮಾಡಿ ಮಕ್ಕಳಿಗೂ ಕಳ್ಕೊಂಡು ಹೋಗ್ತಲ್ಲ ಅದೆಲ್ಲ ಮಾಡಿ ಭಾಳ ಹೋಗೋದಲ್ಲ. ಹಲವು ಮಟ್ಟದ್ದು ಇರಲಿಲ್ಲ, ಬಸವಣ್ಣವರೇ ಇರಲಿಲ್ಲ. ಕಾಲ್ಪನಿಕ ಅನ್ನೋದೊಂದು ಇದನ್ನ ಒಂದು ಕಾಲ್ಪನಿಕ ಇದು ಅಂತೇಳಿ ಬಿಂಬಿಸ್ಬೇಕು. ನಾಗೇಂದ್ರ ಸ್ವರ್ಗ ವಚನಗಳು ಎಲ್ಲ ಇತ್ತಲ್ಲ, ಇದೆಲ್ಲ ಸಂಗಡ ಕಟ್ಟಿರೋ ಸಂಗಡ ಬರೆದೇನು ಸ್ವರ್ಗದಿಂದ ಬಂದುವ ಜನರವರು ಕೇಳಿದ್ರು ಸ್ವರ್ಗದಿಂದ ಬಂದಿವ ಅಂತ. ಆಮೇಲೆ ಆಯ್ತು ಮತ್ತೊಂದು ಪ್ರಯತ್ನ ನಡೀತು. ವಚನ ಯಾವುದೋ ಒಂದು ಬುಕ್ಕ ವಚನ ದರ್ಶನ ಅಂತೇಳಿ ಮುಂದೆ ನಾನು ಹೇಳಿದ್ದೆ, ನೋಡಪ್ಪ ಈ ತರ ನಮ್ಮ ವಚನಗಳನ್ನ ಮತ್ತು ಪಟ್ಟು ವಚನಗಳು ಬಹಳಷ್ಟು ಅದಾವ. ಶರಣರು ನಮ್ಗೆ ಗೊತ್ತಿತ್ತು, ನಮ್ಮ ಇವರು ಧಾರವಾಡ ನಮ್ಮ ರಾಜೂರವರೆಲ್ಲ ಮಾಡಿಬಿಟ್ಟಿಲ್ಲ, ಸಪ್ರೇಟ್ ಮಾಡಿದ್ದಾರೆ. ಸೇರಿಸಿದ್ರೆಲ್ಲ ನಡ್ಬೇಕು ಡಿಲೈನ್ ಇದ್ದದ್ದು ಇರಲಾರ್ದು ಎಲ್ಲನೂ ನಿಜವಾದ ವಚನಗಳನ್ನು ಬೇಕು. ಯಾಕಂದ್ರೆ ಈಗ ಭಾಳ ಇವೆಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಏನು ಮಾಡ್ತೀವಿ, ಭಾಳ ಅದಕ್ಕೆ ಎಲ್ಲರೂ ಭಾಳ ಅದರಿಂದ ಹೋಗ್ಬೇಕಾಗ್ತದೆ. ಆ ವಚನ ದರ್ಶನ ಮಾಡೋ ಮೂಲಕ ಅದನ್ನು ಮತ್ತೆ ಹೋಗಿ ಬೇರೆ ಕಡೆ ಹಚ್ಚೋದು. ಅದನ್ನು ಮುಂದೆ ನಾವು ಅದನ್ನು ಮತ್ತೆ ಪ್ಯಾರಲ್ ಆಗಿ ಇದು ಮಾಡಿಸಿ ಬೆಂಗಳೂರಿನ ನಾನೇ ಹೋಗಿದ್ದೆ, ಸ್ವತಃ ಬಿಡುಗಡೆ ಮಾಡಿಸಿ ಹೇಳಿದೆ. ಇನ್ನು ಮುಂದೆ ಇದು ಆಗುದಿಲ್ಲ, ಬಂದಾಯ್ತಲ್ಲ. ನಾವತ್ತು ಹೇಳಿದೆ ಮುಂದೆ ಯಾವ್ದು ಬಿಡುಗಡೆ ಮಾಡಿಬಿಟ್ರೆ ಸಾಕಿದು, ಇದ್ರ ಮ್ಯಾಗ ಯಾರಿಗೆ ಸಂದೇಶ ಏನು ಹೋಗ್ತದ ಇನ್ನು ಮುಂದೆ ಅದು ಬಂದಾಕೈತೆ ಅಂತ ಹೇಳಿ ನಾವು ಯಾರು ವಿರೋಧನೂ ಇಲ್ಲ. ನಾವು ನಮ್ಮ ಪರವಾಗಿದ್ದೀವಿ. ನಮ್ಮದೇನದಲ್ಲ, ನಮ್ಮ ಆಸ್ತಿ ಇರೋದ, ನಮ್ಮ ಸಂಸ್ಕೃತಿ ಇರೋದ, ನಮ್ಮ ಇತಿಹಾಸ ಇರೋದ, ನಮ್ಮ ಸಂಪತ್ತು ಏನೈತಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ. ಇದರಂತ ನಾವು ಬೇರೆ ದೂಷಿಸುವಂಥದ್ದಾಗಲಿ ಇದು ಆಗಲಿ ಅದರಿಂದ ಕೆಲಸ ಅವೆಲ್ಲವೂ ಶ್ರೇಷ್ಠ. ಹೀಗೆ ನಮ್ಗೆ ಇನ್ನೂ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ಎಲ್ಗಾರು ನಿಮ್ಮಂಥವ್ರು ಮುಂದೆ ಬಂದು, ಯಾಕಂದ್ರೆ ಪೊಲೀಸರನ್ನ ನಿಮ್ಮ ಪೊಲೀಸರ ಭಾಷೆನೇ ಬೇರೆ ಇರ್ತದೆ, ಬೈಗಳೇ ಇರ್ತವೆ. ಆದ್ರೆ ನಿಮ್ಮ ಕಡೆ ವಚನಗಳು ಬಂದಿದ್ದಾವೆ. ಪೊಲೀಸರ ಭಾಷೆ ನಮ್ಮ ರಾಜಕಾರಣಿಗಳ ಭಾಷೆ ಹಂಗೆ ಏನು ಅವರು ಇಂಥ ಒಂದು ಶ್ರೇಷ್ಠವಾದಂಥ ಪುಸ್ತಕ ಅವರಿಗೆ ಎಲ್ಲರೂ ನಮ್ಮ ಹೃದಯಪೂರ್ವಕವಾಗಿ ಅದನ್ನು ನಡೆಸ್ತೀವಿ. ಬಸವ ಜನ್ಮಭೂಮಿಯಲ್ಲಿ ಬಸವಣ್ಣವರ ಪರವಾಗಿ, ಬಸವಾದಿ ಶರಣರ ಪರವಾಗಿ ಒಂದು ಶ್ರೇಷ್ಠವಾದಂಥ ಕೆಲಸವನ್ನು ತಾವು ಮಾಡಿದರೆ ನಿಮ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ನಿಮಗೆ ದೇವರು ಬಸವಣ್ಣ ಬಸವಾದಿ ಶರಣರು ಒಳ್ಳೇದು ಮಾಡಲಿ, 100 ವರ್ಷ ಆಯುಷ್ಯ ಕೊಡ್ಲಿ. ನಮ್ಮ ಚಾಪೂರ್ ಹೇಳಿದಾರಲ್ಲ, ರಿಟೈರ್ ಆದ್ಮೇಲೆ ಏನು ಫುಲ್ ಸಪ್ರೇಟ್ ಆಗಿರೋದನ್ನ ಇದು ಮಾಡಿದೆ ಅಂತ ಹೇಳಿ ಚಾಪೂರ್ ವಹಿಸಿದಾರ. 10 ದಿವಸ ಆರೋಗ್ಯ, ಆಯುಷ, ಸಮೃದ್ಧಿ ಎಲ್ಲವನ್ನ ನಿಮ್ಗೆ ನಿಮ್ಮ ಕುಟುಂಬದವರು ಎಲ್ಲರಿಗೂ ನೀಡಲಿ ಅಂತೇಳಿ ನಾನು ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಇನ್ನೊಬ್ರು ನಾನು ನೋಡ್ತಿದ್ದೆ, ಯಾಕಂದ್ರೆ ಇದು ಆಡು ಭಾಷೆಯಲ್ಲಿ ಕೆಲವೊಂದು ವಚನಕಾರರು, ಇನ್ನ ನಮ್ಮ ಯಾರು ಸಿದ್ದೇಶ್ವರ ಶ್ರೀಗಳು, ನಮ್ಮ ಅವರು ಕೂಡ ನಿಮ್ಮ ಇದರಲ್ಲಿ ಸುತ್ತೂರು ಶ್ರೀಗಳಿದ್ರಿಂದ ಅವರು ಕೂಡ ಇವತ್ತು ಕೆಲವು ವಚನಗಳನ್ನ ಯಾರು ಅಲ್ಲಂ ಪ್ರಭುಗಳು ವಚನಗಳನ್ನ ಸಿದ್ದೇಶ್ವರ. ಯಾಕಂದ್ರೆ ಅಲ್ಲಂ ಪ್ರಭುಗಳಂದ್ರೆ ಒಪ್ಕೊಂಡು ನನಗೆ ತಿಳ್ಬೇಕಂದ್ರೆ ಬಹಳ ಅದು ನಮ್ಮಂತವ್ರಿಗೆ ನಿಮ್ಗೆ ಬದಲಾಗಿ ಸಾಹಿತ್ಯ ಆಗ್ಬೋದು ಅಥವಾ ಮಾದೇವ್ ಇವ್ರದ್ದು ಅನ್ಬೋದು. ಅಲ್ಲಂ ಪ್ರಭುಗಳು ಅನ್ನೋದೆಲ್ಲ ಇಂಟಲೆಕ್ಚುವಲ್ ವಚನಗಳು ಬಂದ ಸಾಧ್ಯ ಮಂದಿಗಿದಾಗ. ನಮ್ಮ ಇನ್ನೊಬ್ರು ನೆನೆಸ್ಬೇಕು, ನಮ್ಮ ಡಾಕ್ಟರ್ ಅರುಣಿ ನಾಮದಾರ್. ನಿಮಗೆ ಅರುಣಿ ನಾಮದಾರ್ ಕೂಡ ನಮ್ಮ ಡಾಕ್ಟರ್, ನಮ್ಮ ಡರ್ಮಟಾಲಜಿಸ್ಟ್ ಏನು ನಮ್ಮ ProBC ಬೇಡದಲ್ಲಿ ಅರುಣಿ ನಾಮದಾರ್ ಅವರು ಕೂಡ ಈ ಅಲ್ಲಂ ಪ್ರಭುಗಳ ವಚನಗಳನ್ನು ತಿಳಿಸ್ಕೊಂತಾರೆ. ನಿಮ್ಮಂತವ್ರು ನೀವು ಅರುಣ್ ನಾಮದಾರ್ ಎಲ್ಲರೂ ಕೂಡ ಈಗ ಆದ್ರೆ ಸ್ವಲ್ಪ ಇಲ್ಲಿ ಬದಲಾವಣೆ ಆಗ್ತದೆ. ಇಲ್ಲಿ ಯಾರು ಗಲಿಗೆ ಏರಿಸ್ಬಿಡ್ತಾರೆ, ನಮ್ಮನ್ನು ಏರಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮಂಥವ್ರೆಲ್ಲ ಇದು ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ತಿಳುವಳಿಕೆ ಬರ್ತದೆ. ನಮ್ಮ ಸಂಪತ್ತಿಯನ್ನು ನಾವು ಯಾರು ಅನ್ನೋದೇ ನಮಗೆ ಗೊತ್ತಿದೆ. ಅದು ಆಗ್ಬೇಕಾಗಿದೆ ನನ್ನ ಮಾತನ್ನು ಹೇಳಿ, ಇವತ್ತು ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು, ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಏನು ನಮ್ಮ ಕನಸು ಹಿಂದೆ ನನ್ನ ಕನಸು ಅರ್ಧಕ್ಕೆ ನಿಂತಿತ್ತು, ನನ್ನ ಕನಸು ನಿಮ್ಮ ಕನಸು, ಎಲ್ಲರ ಕನಸು ಬಸವಣ್ಣನವರ ಎಲ್ಲ ಜಗತ್ತಿನಾದ್ಯಂತ. ಯಾಕಂದ್ರೆ ಯಾವುದೋ ಒಂದು ಯೂನಿವರ್ಸಿಟಿ ಹೋದ್ಮೇಲೆ ಯಾರೋ ಬರೋದು ಮತ್ತು ಬ್ಯಾಂಕ್ ದೊಡ್ಡ ಹೋಯ್ತಾರೆ.
ಈಗ ಏನಾಗಿದೆ ಬಸವರಾಜೇಶ್ವರ ಇದು ಇಲ್ಲಿನೇ ನಮ್ಮದೇ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದು ನಾಳೆ ಹೋದಾಗ ಒಂದು ಅಮೆರಿಕನ್ ಯೂನಿವರ್ಸಿಟಿ ಆಗೋ UK ಯೂನಿವರ್ಸಿಟಿ ಆಗೋ ಯುರೋಪಿಯನ್ ಯೂನಿವರ್ಸಿಟಿ ಆಗೋ ಚೈನೀಸ್ ಯೂನಿವರ್ಸಿಟಿ ಆಗೋ ಯಾರೋ ಇದನ್ನು ತಗೊಂಡು ಮತ್ತೆ ಅದನ್ನ ರಿಸರ್ಚ್ ಮಾಡಿ ಮತ್ತೆ ಅದನ್ನು ಬೈಕ್ ಹೋಯ್ತಾರೆ ಎಲ್ಲ ಕಡೆ ತಲುಪಿಸ್ಬೇಕಾಗಿದೆ. ನಾನು ಒಂದು ಸ್ನೇಹಿತರು ಹೇಳಿದ್ರು, ದೊಡ್ಡ ಶ್ರೀಮಂತರು, ಆ ಬುಕ್ ನೀವು ರೆಡಿ ಮಾಡ್ರಿ ಒಂದ್ಸಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಿಮ್ಮ ಅಶೋಕ್ ಕೇನಿ ಹಿಂಗ್ ಮಾಡ್ತಾ ಇದ್ರು. ಅಶೋಕ್ ಕೇನಿ ಹೇಳು, ನನಗೆ ಯುನೈಟೆಡ್ ಸ್ಟೇಟ್ಸ್ ಕೊಟ್ಬಿಡ್ರಿ, ಆಮೇಲೆ ಇಂಡಸ್ಟ್ರಿ ಐತಿಲ್ಲ, ಯೂನಿವರ್ಸಿಟೀಸು, ಆಮೇಲೆ ಆಲ್ ಪೊಲಿಟಿಕಲ್ ಲೀಡರ್ಸ್ ರೆಸ್ಪೆಕ್ಟ್ ರಿಪಬ್ಲಿಕನ್ ಡೆಮೋಕ್ರಾಟಿಕ್ ಏನಿದಾವಲ್ಲ ಯಾರು ನೀವು ಲಿಸ್ಟ್ ಮಾಡ್ತೀವಿ ಕೊಟ್ಬಿಡ್ರಿ. ಅವಕ್ಕೆಲ್ಲ ಸ್ಪಾನ್ಸರ್ಡ್ ಬೈ ದಿಸ್ ಬುಕ್ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಅಶೋಕ್ ಕೇನಿ ಅಂತ ಏನೋ ಹೇಳ್ತಾರ. ನಾನು ಒಂದು 10,000 ಕಾಪಿ, ನಾನು ಎಷ್ಟೇ ಒಂದು 10,000 ರೂಪಾಯಿ ಆಗಲಿ ನಾನು ಎಲ್ಲರಿಗೂ ನಾನು ತರ್ತೀನಿ. ಯಾರು ಪೀಪಲ್ ಅದೇ ಹಂಗೆ ಎಲ್ಲರೂ ಹೊಲಿಸಿರ್ಬೇಕಾಗಿರಪ್ಪ. ಒಬ್ಬೊಬ್ರು ಒಂದೊಂದು ಮಾಡಿದ್ರು ಸಾಕು, ಅರುಣ್ ಶಾಪುರ್ ಒಂದು ಮಾಡಿದ್ರೆ ಸಾಕು, ಲಕ್ಷ್ಮಣ ಡಂಬರ್ಗಿ ಒಂದು ಮಾಡಿದ್ರೆ ಸಾಕು, ಬೆಂಗಾಲ್ ಶಾಪುರ್ ಒಂದು ಮಾಡಿದ್ರೆ ಸಾಕು, MB ಪಾಡ್ ಒಂದು ಮಾಡಿ ಸಾಕು. ಎಲ್ಲರೂ ಕೂಡ ಯಾಕೆ ಎಲ್ಲರೂ ಪಾಲು ಕೊಡ್ಬೇಕಂದ್ರೆ ಅಂದ್ರೆ ಜಗತ್ತಿಗೆ ಮುಟ್ಟಿಸ್ಬೇಕು, ಅವ್ರು ಅಷ್ಟು ಕೊಡ್ಬೇಕು. ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಎಲ್ಲ ಜನರಿಗೆ ಇವತ್ತು ದಿವಸ ಬಸವಣ್ಣವ್ರ ಬಗ್ಗೆ, ಬಸವಾದೀಶ್ವರರ ಬಗ್ಗೆ, ವಚನಗಳ ಬಗ್ಗೆ, ಬಸವಣ್ಣನ ಬಗ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಆಶಯ ಇದೆ. ಆ ಆಶಯವನ್ನ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೂಡ ರಿವಿಸಿಟ್ ಮಾಡಲಿಕ್ಕೆ, ಮತ್ತೊಮ್ಮೆ ಇದನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಬಸವರಾಜ ಯಲಿಗಾರ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸಿ, ಇನ್ನೂ ಇಂಥ ಹೆಚ್ಚಿನ ಕೆಲಸಗಳು ನಿಮ್ಮಿಂದಾಗಲಿ, ನಿಮ್ಮ ಎಲ್ಲಾ ಕೆಲಸಕ್ಕೂ ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ. ಹೋಗುವಳಕೋಟೆ ಸಂಶೋಧನಾ ಕೇಂದ್ರ ಸಂಪೂರ್ಣವಾಗಿ ತಮ್ಮ ಜೊತೆಗಿರ್ತದೆ. ಎಲ್ಲಾ ರೀತಿಯ ಸಹಾಯ ಸಹಕಾರ ಎಲ್ಲರೂ ಕೂಡ ತಮಗೆ ನೀಡ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನ ಕೆಲಸ ಇದೆಲ್ಲರೂ ಕೂಡ ನಾವು ತಯಾರಾಗಿದೆ ಅಂತ ಮಾತನ್ನ ಹೇಳಿ ನನ್ನ ಮಾತಿಗೆ ಎಲ್ಲರೂ ವಿಶ್ವಾಸ ಮಾಡ್ತೀವಿ.